ಇವತ್ತು ನಾವು ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೀವಿ. ಇದು ಅಪ್ಪಾಜಿಯವರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಡೋ ಪ್ರಯತ್ನ ಮಾಡ್ತೀವಿ. ಇದು ಎಂಟ್ರೆನ್ಸ್ ಆಗಿದ ತಕ್ಷಣವೇ ಒಂದು 10 ರೂಪಾಯಿ ಅಷ್ಟು ಶುಲ್ಕ ಮಾಡಿ ಅಪ್ಪಾಜಿಯವರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಶ್ರೀಗಳು ಎಷ್ಟು ಸಾಮಾನ್ಯವಾಗಿ ಇರ್ತಿದ್ರು ಅಂದರೆ ನೀವು ನೋಡ್ಬೋದು, ನೀವು ದಾಸೋಹಕ್ಕಾಗಿ ತಾವೇ ಸೌದೆಯನ್ನು ಹೊಡಿತಾ ಇದೆ. ಅಷ್ಟು ಸಾಮಾನ್ಯರಾಗಿ ಅವರು ಇರ್ತಾಯಿದ್ದರು. ಅವ್ರ ವ್ಯಕ್ತಿತ್ವ ಇತ್ತು. ಮಕ್ಕಳಿಗೆ ಹಾಸ್ಟೆಲ್ಗೆ ಅವ್ರ ತಂದೆ ತಾಯಿ ತಂದುಬಿಡ್ತಾ ಇದ್ದಾರೆ. ಆಮೇಲೆ ಗುರುಗಳು ಕಟ್ಟಿಗೆಯನ್ನು ಹೊಡಿತಾ ಇದ್ದಾರೆ ದಾಸೋಹಕ್ಕಾಗಿ. ಇಲ್ಲಿ ಕೂಡ ನೋಡ್ಬೋದು, ನಾವು ಹುಟ್ಟಿದಾಗ ನಾಮಕರಣಕ್ಕಾಗಿ ಬಂದಾಗ ಅವರು ಪಂಚಾಂಗವನ್ನು ತೆಗೆದು ಹೇಳ್ತಾ ಇದ್ದಾರೆ ತಾಯಿಗೆ. ಇದು ಕೂಡ ಅವರು ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ದರೂ ಕೂಡ ಜನರ ಮಧ್ಯದಲ್ಲಿ ಇರೋದು ತುಂಬ ಇಷ್ಟ ಆಗ್ತಾಯಿತ್ತು ಅಂತ ಇದು ನೋಡಿದ್ರೆ ಗೊತ್ತಾಗುತ್ತೆ. ಸ್ವಾಮೀಜಿಗಳಿಗೆ ನೋಡಿದ್ರೆ ಇದು ನೋಡಿ, ಗುರುಗಳು ಇಲ್ಲಿ ನೋಡ್ಬೋದು ನಾವು. ಮತ್ತು ತಾಯಂದಿರು ಮತ್ತು ಮಕ್ಕಳಿಗೆ ಅಡ್ಮಿಷನ್ಗಾಗಿ ಬಂದಾಗ ತಾವೇ ಖುದ್ದು ಪರಿಶೀಲನೆ ಮಾಡಿ, ಮಾಸ್ ಕಾರ್ಡ್ ಆಗಿರ್ಬೋದು ಅವ್ರದ್ದೆಲ್ಲನೂ ತಾವೇ ಪರಿಶೀಲನೆ ಮಾಡಿ ದಾಖಲಾತಿಯನ್ನು ಮಾಡ್ಕೊಳ್ತಾ ಇದ್ರು ಗುರುಗಳು. ಆ ಚಿತ್ರ ಇದು ಎಲ್ಲ ಮಠದ ಪದ್ಧತಿಗಳನ್ನು, ಆಚಾರವನ್ನು ತಿಳಿಸ್ಕೊಡ್ತಾ ಇರೋ ಇದು ಭಾವಚಿತ್ರ ಇದೆ. ಕಾಣ್ಬೋದು, ಶಿವಕುಮಾರ ಸ್ವಾಮಿಗಳಿಗೆ ದೀಕ್ಷೆಯನ್ನು ಕೊಡುವ ಚಿತ್ರ ಇದು. ಆಚಾರ ವಿಚಾರ ಪದ್ಧತಿ ಪ್ರಕಾರ ಏನು ಅವರಿಗೆ ದೀಕ್ಷೆಯನ್ನು ಅವರು ತಗೊಂಡು ಈ ಮಠಕ್ಕೆ ಉತ್ತರಾಧಿಕಾರಿ ಆಗಿದ್ದರು, ಅದಕ್ಕಿಂತ ಮೊದಲು ಕೊಡೋ ದೀಕ್ಷೆ ಇದು. ಇದಂತೂ ಅದ್ಭುತ. ಆಟದೊಂದಿಗೆ ಅಕ್ಷರಾಭ್ಯಾಸ. ಈಗೆಲ್ಲ ನಾವು ತಗೊಂಡು ಅವರಿಗೆ ಗಂಟೆಗಟ್ಟಲೆ ಕುತ್ಕೊಂಡು ಅಭ್ಯಾಸ ಮಾಡಿಸ್ತೀವಿ. ಆ ಥರ ಇಲ್ಲ. ಇದು ಆಡ್ತಾನೆ ಅಕ್ಷರಾಭ್ಯಾಸ ಮಾಡ್ತಾ ಇದ್ದಾರೆ ಹುಡುಗರು. ಸ್ವತಃ ಅವರೇ ಮಕ್ಕಳಿಗೆ ಪಾಠವನ್ನು ಹೇಳ್ತಿರೋ ದೃಶ್ಯ ಇದು. ಈಗ ಸ್ವಲ್ಪ ಒಂಚೂರು ಏನಾದರೂ ಪಬ್ಲಿಸಿಟಿ ಸಿಕ್ಬಿಟ್ರೆ ಗುರುಗಳ ಕೈಗೆ ಸಿಗಲ್ಲ. ಅಂಥದ್ರಲ್ಲಿ ಗುರುಗಳು ಪಾಠ ಮಾಡ್ತಾ ಇರೋ ದೃಶ್ಯ ಇದು. ಇದಂತೂ ಅದ್ಭುತ. ತಮ್ಮ ಗುರುಗಳಿಗೆ ಒಪ್ಪಿ ಶರಣಾಗ್ತಾ ಇರೋ ದೃಶ್ಯ ಇದು. ಶಿವಕುಮಾರ ಸ್ವಾಮಿಗಳು ಉದ್ಯಾನ ಶ್ರೀಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ನೀವೇ ನನ್ನ ಗುರುಗಳು ಅಂಥೇಳಿ ಇದು ನಮಸ್ಕಾರ ಮಾಡ್ತಾ ಇರೋ ದೃಶ್ಯ ಇದು. ವಾತಾವರಣ ನೋಡ್ತಾ ಇರ್ಬೋದು ನೀವು, ಎಷ್ಟು ತಣ್ಣಗಿದೆ ಅಂದರೆ ಇಲ್ಲಿ ತುಂಬ ಅದ್ಭುತವಾದ ಎನರ್ಜಿ. ಒಂದು ಯಾವುದೂ ಬರ್ತಾಯಿದ್ರೆ ಆರಾಮಾಗಿ ಒಂದು 2-3 ಅವರ್ ಇದ್ಕೊಂಡು ಹೋಗಿ ಎಲ್ಲಿ ಕೂತ್ಕೊಂಡ್ರೂ ನಿದ್ದೆ ಬರೋವಂಥ ವಾತಾವರಣ. ಆ ಥರ ತಣ್ಣಗಿದೆ ಇಲ್ಲಿ. ಮೊದಲನೇ ಬಾರಿ ತಮ್ಮ ಗುರುಗಳಿಗೆ ಭೇಟಿಯಾಗಿರೋ ದೃಶ್ಯ ಇದು. ಧ್ಯಾನ ಸ್ವಾಮೀಜಿಗಳನ್ನು ಭೇಟಿ ಮಾಡಿರೋ ದೃಶ್ಯ ಇದು. ಶಿವಕುಮಾರ ಸ್ವಾಮಿಗಳು ಫಸ್ಟ್ಗೆ. ಶಿವಕುಮಾರ ಅಪ್ಪಾಜಿ ಅವರು ಎಂಥ ಅದ್ಭುತ ಅವ್ರ ಬಳಿ ಶಕ್ತಿ ಇತ್ತು ಅಂದರೆ, ಹಸ್ತ ನೋಡಿ ಜ್ಯೋತಿಷ್ಯವನ್ನು ಕೂಡ ಹೇಳ್ತಾ ಇದ್ರು ಅವರು. ಅಂಥ ಅದ್ಭುತ ಶಕ್ತಿ ಅವರಲ್ಲಿ. ಆ ದೃಶ್ಯ ನೋಡ್ತಾ ಇರ್ಬೋದು. ತಾಯಂದಿರು ಶಿವಕುಮಾರ ಸ್ವಾಮಿಗಳು ಶಿಶುವಾಗಿದ್ದಾಗ ತೊಟ್ಟಿಲಲ್ಲಿ ಹಾಕ್ತಾ ಇರೋ ದೃಶ್ಯ ಎಂಥ ಅದ್ಭುತ ಮಾಡಿದ್ದಾರೆ ಅಂದರೆ, ಕಲೆಗಳು ಆ ಸಾಕ್ಷಾತ್ ತಾಯಂದಿರೇ ಕೂತ ಹಾಕ ಕಾಣಿಸ್ತಾ ಇದೆ. ತೊಟ್ಟಿಲಾಗಿರ್ಬೋದು, ಮಗುವಾಗಿರ್ಬೋದು, ಸುತ್ತಮುತ್ತ ಕೂತಿರೋ ತಾಯಂದಿರಾಗಿರ್ಬೋದು, ಎಲ್ಲ ಮಾಡಿದ್ದಾರೆ. ಅದ್ಭುತವಾದ ಕಲಾಕೃತಿ ಇದು. ಈಗಿನ ಸಮಯದಲ್ಲಿ ಇಂಥ ಕಲೆಗಾರರು ಇದ್ದಾರೆ ಅಂದರೆ ಅದು ಮೆಚ್ಚಬೇಕಾಗಿರೋ ಕೆಲಸ ಇದು.